ಈ 4 ತಪ್ಪು ನೀವೇನಾದರೂ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಮತ್ತೆ ನಿಮಗೆ ಅನ್ನಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ವೀಕ್ಷಕರೇ. ಹೌದು, ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲ BPL ಕಾರ್ಡ್ದಾರರು ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ನೋಡಿ, ಅದಕ್ಕಂದ್ರೆ ಈಗ ತಾನೇ ಬಂದಿರೋ ದೊಡ್ಡ ಮಾಹಿತಿ. ಮತ್ತೆ ನಿಮ್ಮ ಹತ್ರನೂ ರೇಷನ್ ಕಾರ್ಡ್ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL ಅಂದ್ರೆ BPL ಅಂತ ಕಮೆಂಟ್ ಮಾಡಿ, APL ಅಂದ್ರೆ APL ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಆದ್ರೆ ಬೆಳ್ಳಿ ಖರೀದಿ ಮಾಡೋರಿಗೆ ಹೊಸ ನಿಯಮ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಹೌದು, ಯಾರಿಗೆಲ್ಲ ಹೊಸ ನಿಯಮ ಮತ್ತೆ ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ನಾಳೆಯಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ. GST ಪ್ರಮಾಣದಲ್ಲಿ ಭಾರಿ ಅಂದ್ರೆ ಭಾರಿ ಇಳಿಕೆ ವೀಕ್ಷಕರೇ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ದೀಪಾವಳಿ ಹಬ್ಬಕ್ಕೆ ನೀವೇನಾದ್ರೂ ಬೈಕ್, ಸ್ಕೂಟಿ, ಕಾರ್ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಮನೆ ಕಟ್ಟಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಸಿಹಿ ಸುದ್ದಿ. ಎದಕ್ಕಂದ್ರೆ ಎಲ್ಲ ಟ್ಯಾಕ್ಸ್ ಗಳನ್ನ ಇಳಿಕೆ ಮಾಡಲಾಗಿದೆ. ಯಾವುದು ಬೆಲೆ ಏರಿಕೆ ಆಗುತ್ತೆ, ಯಾವುದು ಬೆಲೆ ಇಳಿಕೆ ಆಗುತ್ತೆ, ಯಾವಾಗಲಿಂದ ಜಾರಿಗೆ ಬರುತ್ತೆ ಅದನ್ನು ಕೂಡ ನೋಡೋಣ. ಹಾಗೂ ಗುಟ್ಕಾ, ಸಿಗರೇಟ್, ಮದ್ಯಪಾನ ಮಾಡೋರಿಗೆ ಶಾಕ್ ಮೇಲೆ ಶಾಕ್, ತೆರಿಗೆ ಡಬಲ್. ಹೌದು ವೀಕ್ಷಕರೇ, GST ಪ್ರಮಾಣ ಭಾರಿ ಏರಿಕೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತೆ ವೀಕ್ಷಕರೇ, ಇನ್ನು 5 ದಿನಗಳ ಕಾಲ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ಕರಾವಳಿ ಭಾಗಗಳಲ್ಲಿ, ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಮಳೆ ಸುರಿಯಲಿದೆ. ಆದರೆ ಸಾಧಾರಣ ಮಳೆ, ಹೆಚ್ಚು ಮಳೆ ಆಗೋದಿಲ್ಲ, ಸಾಧಾರಣ ಮಳೆ ಸುರಿಯಲಿದೆ ಅಂತಾನೂ ಕೂಡ ಇಲ್ಲಿ ಮಾಹಿತಿ ಕೊಡಲಾಗಿದೆ. ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಹೌದು, ಎಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ಗಳನ್ನ ಇವತ್ತಿನ 10 ನಿಮಿಷದ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹೀಗಾಗಿ ವಿಡಿಯೋನ ಮಿಸ್ ಮಾಡಬೇಡಿ ವೀಕ್ಷಕರೇ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಬೇಗನೆ ಯಾವುದು ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ, BPL ಅಂದ್ರೆ BPL ಅಂತ ಕಮೆಂಟ್ ಮಾಡಿ, APL ಅಂದ್ರೆ APL ಅಂತ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಗ್ರಾಹಕರಿಗೆ ಶಾಕಿಂಗ್ ನ್ಯೂಸ್. ಹೌದು, ಬರೋಬ್ಬರಿ 13 ರಿಂದ 20 ಲಕ್ಷ ಅನರ್ಹ BPL ಕಾರ್ಡ್ಗಳು ಇದ್ದಾವೆ ಅಂತ ಪತ್ತೆಯಾಗಿದೆ. ಒಂದಲ್ಲ ಎರಡಲ್ಲ ವೀಕ್ಷಕರೇ, 13 ಲಕ್ಷದಿಂದ 20 ಲಕ್ಷ ಅನರ್ಹ BPL ಚೀಟಿಗಳು. ವಿಧಾನಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಈ ಕಾರ್ಡುಗಳನ್ನು ಸರ್ಕಾರ BPL ಟು APL ಮಾಡಲಿದೆ ಎಂಬುವ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ವೀಕ್ಷಕರೇ. ಇದರಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತಾ ಇರಲ್ವಾ, ಅದು ಅಧಿಕೃತವಾಗಿ ನಿಮ್ಮ ಕಾರ್ಡ್ ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಇಲ್ಲಿ ಏನಾಗಿದೆ ಅಂದ್ರೆ, ಮೊದಲಿಗೆ 1,25,000 ರೂಪಾಯಿಗಿಂತ ವಾರ್ಷಿಕ ಆದಾಯ ಕಡಿಮೆ ಇದ್ರೆ ಮಾತ್ರ BPL ಕಾರ್ಡ್ ಪಡೆದುಕೊಳ್ಬೇಕು. ಏನಾದ್ರೂ ನಿಮ್ದು ವಾರ್ಷಿಕ ಆದಾಯ 1,20,000 ಮೇಲ್ಪಟ್ಟಿದ್ರೆ ನೀವು APL ಕಾರ್ಡ್ ಪಡೆದುಕೊಳ್ಳಬೇಕು ಅಂತ ಹೇಳಲಾಗಿದೆ. ಯಾರೆಲ್ಲ ನಿಮ್ಮ ವಾರ್ಷಿಕ ಆದಾಯ ಜಾಸ್ತಿ ಇದ್ರೂ ಕೂಡ BPL ಕಾರ್ಡ್ ಪಡೆದುಕೊಂಡಿದ್ರೆ ಅಂತವರ ಕಾರ್ಡುಗಳು ರದ್ದಾಗುತ್ತೆ. ಇನ್ನು ಎರಡನೇದಾಗಿ ಈ KYC ಮಾಡಿಸಿಲ್ಲ ಅಂದ್ರೂ ಕೂಡ ಅಂತವರ ಬಡಿತರ ಚೀಟಿ, ಅಂತವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹೋಲ್ಡ್ ಮಾಡಲಾಗುತ್ತೆ. ಯಾರೆಲ್ಲ KYC ಮಾಡಿಸೋದಿಲ್ಲ ಅವರ ಕಾರ್ಡುಗಳ ಅಡಿಯಲ್ಲಿ ಅವರಿಗೆ ಅನ್ನಭಾಗ್ಯ ಯೋಜನೆ ಲಾಭ ಸಿಗೋದಿಲ್ಲ ಅಂತಾನೆ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತೆ ನೀವೇನಾದ್ರೂ ಪಡಿತರ ಚೀಟಿ ಪಡೆದುಕೊಂಡು ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಒಂದು ಕಾರ್ಡ್ ನಲ್ಲಿ ಇರುವ ಯಜಮಾನರು ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದ್ರೆ ಅವರು GST ಅಕೌಂಟ್ ಹೊಂದಿರ್ತಾರೆ, ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾರೆ, ಮತ್ತೆ ಸರ್ಕಾರಿ ನೌಕರರು ಆಗಿರ್ತಾರೆ, ಮತ್ತೆ ಸರ್ಕಾರಿ ನೌಕರಿ ಮುಗಿದು ರಿಟೈರ್ಮೆಂಟ್ ಆಗಿ ಪೆನ್ಷನ್ ಪಡೆದುಕೊಳ್ತಾ ಇದ್ದಾರೆ, ಮತ್ತು 3-4 ಆಸ್ತಿಗಳನ್ನ ಬಾಡಿಗೆಗೆ ಬಿಟ್ಟು ಬಾಡಿಗೆ ತಿಂತಾ ಇರ್ತಾರೆ. ಅಂತವರು ಕೂಡ ಈ ಒಂದು BPL ಕಾರ್ಡ್ ಪಡೆದುಕೊಳ್ಳುವಂತಿಲ್ಲ. ಅಂದ್ರೆ ಶ್ರೀಮಂತರಿಗೆ BPL ಕಾರ್ಡ್ ನೀಡುವಂತಿಲ್ಲ ಅಂತ ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ನಿಯಮಗಳು ಕೂಡ ಇದ್ದಾವೆ. ಯಾರೆಲ್ಲ ಈ ಒಂದು ನಿಯಮಗಳನ್ನು ಮೀರಿ BPL ಕಾರ್ಡ್ ಪಡೆದುಕೊಂಡಿರ್ತಾರೆ ಅಂತವರ ಕಾರ್ಡುಗಳು ರದ್ದಾಗೋದು ಗ್ಯಾರಂಟಿ. ಅವರಿಗೆ APL ಕಾರ್ಡ್ ನೀಡಲಾಗುತ್ತೆ. ಮತ್ತೆ ವೀಕ್ಷಕರೇ, ಎರಡನೇದಾಗಿ GST ಪ್ರಮಾಣದಲ್ಲಿ ಭಾರಿ ಇಳಿಕೆ ವೀಕ್ಷಕರೇ. ಯಾರಿಗೆ ಎಷ್ಟು ಲಾಭ ಸಿಗುತ್ತೆ, ಮೊದಲಿಗೆ ಹೇಳೋದಾದ್ರೆ 12% ತೆರಿಗೆಯನ್ನ ತೆಗೆದು ಹಾಕಲಾಗಿದೆ ವೀಕ್ಷಕರೇ. ಹೌದು, GST ಮೊದಲು 5% ಇತ್ತು, 12% ಇತ್ತು, 18% ಇತ್ತು, ಹಾಗೂ 28% ಇತ್ತು. ಈಗ 12% ಹಾಗೂ 28% ಈ ಎರಡು ತೆರಿಗೆ ಪದ್ಧತಿಯನ್ನ ರದ್ದು ಮಾಡಲಾಗಿದೆ. ಅಂದರೆ ಇಲ್ಲಿ ತೆರಿಗೆ ಕೇವಲ 0%, 5% ಹಾಗೂ ಇಲ್ಲಿ 40% ಕೂಡ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. 5%, 18%, 40% ಈ 3 ತೆರಿಗೆ ನಿಯಮಗಳು ಭಾರತದಲ್ಲಿ ಇನ್ಮುಂದೆ ಜಾರಿಗೆ ಬರಲಿದೆ. ಇದೇ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ. ಮತ್ತೆ ವೀಕ್ಷಕರೇ, ಸಣ್ಣ ಕಾರು ಖರೀದಿ ಮಾಡೋರಿಗೆ 1 ಲಕ್ಷ ರೂಪಾಯಿವರೆಗೂ GST ಉಳಿತಾಯವಾಗಲಿದೆ. ಹೌದು, GST ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿರೋದ್ರಿಂದ 28% ಇದ್ದ ತೆರಿಗೆಯನ್ನ 18%ಗೆ ತರಲಾಗಿದೆ. ಸೊ ಇಲ್ಲಿ ರೇಟ್
ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಲಿದೆ. ಬೈಕು ಕಾರು ಖರೀದಿ ಮಾಡೋರಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಬರೋಬ್ಬರಿ 10% ಅಷ್ಟು ತೆರಿಗೆಯನ್ನ ಕಡಿಮೆ ಮಾಡಲಾಗಿದೆ. ಅಂದರೆ 1 ಲಕ್ಷ ರೂಪಾಯಿದು ನೀವೇನಾದ್ರೂ ಬೈಕ್ ಖರೀದಿ ಮಾಡ್ತೀರಾ ಅಂದ್ರೆ 10,000 ರೂಪಾಯಿ ನಿಮಗೆ ಕೇಂದ್ರ ಸರ್ಕಾರದ GST ಮೊದಲು 1,10,000 ರೂಪಾಯಿ ಆಗ್ತಿತ್ತು, ಆದರೆ ಈಗ 1 ಲಕ್ಷ ರೂಪಾಯಿ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇನ್ನು ಮನೆ ಕಟ್ಟೋರಿಗೂ ಕೂಡ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದು, ಸಿಮೆಂಟ್ ದರವೂ ಕೂಡ ಇಳಿಕೆ ಆಗಲಿದೆ. ಹೌದು, ಸಿಮೆಂಟ್ ರೇಟ್ 30 ರೂಪಾಯಿಯಷ್ಟು ಇಳಿಕೆ ಆಗಲಿದೆ. ಕಬ್ಬಿಣದ ಬೆಲೆ ಕೂಡ ಇಳಿಕೆ ಕಾಣಬಹುದು ಅಂತ ಇಲ್ಲಿ ಅಂದಾಜು ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಸಿಮೆಂಟ್ ರೇಟ್ ಮಾತ್ರ ಖಂಡಿತವಾಗಿಯೂ 30 ರೂಪಾಯಿಯಷ್ಟು ಇಳಿಕೆ ಆಗಲಿದೆ. ಇನ್ನು ಸಿನಿಮಾ, ಹೋಟೆಲ್, ರೂಮ್, ಲಾಡ್ಜಿಂಗ್ ಎಲ್ಲ ರೇಟ್ಗಳು ಕೂಡ ಇಳಿಕೆ ಆಗಲಿದೆ ಅಂತ ಹೇಳಲಾಗಿದೆ. ಇನ್ನು AC, TV ಖರೀದಿ ಮಾಡೋರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 18% ತೆರಿಗೆಯನ್ನ 5%ಗೆ ತರಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಕೆಲವೊಂದು ಪ್ರಾಡಕ್ಟ್ಸ್ಗಳ ಮೇಲೆ, ಐಷಾರಾಮಿ ವಸ್ತುಗಳ ಮೇಲೆ 18% ತೆರಿಗೆ ಇರಲಿದೆ. ಮತ್ತೆ ಅದಕ್ಕೂ ಮೀರಿ ಐಷಾರಾಮಿ ಪ್ರಾಡಕ್ಟ್ಸ್ಗಳಿದ್ರೆ 40% ತೆರಿಗೆಯನ್ನ ಹಾಕಲಾಗುತ್ತೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ GST ಪ್ರಮಾಣದಲ್ಲಿ ಭಾರಿ ಏರುಪೇರು ಮಾಡಲಾಗಿದೆ. ಆದರೆ ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಸಾಮಾನ್ಯ ಜನರಿಗೆ, ಬಡ ಜನತೆಗೆ ಇದರಿಂದ ಸಿಹಿ ಸುದ್ದಿ. ಇದರಿಂದ ಬೆಲೆ ಭಾರಿ ಇಳಿಕೆ ಆಗಲಿದೆ. ಹಾಲು, ಪನ್ನೀರ್ ಐಟಮ್ಸ್ಗಳು ಕೂಡ GST ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಅವರಿಗೆ 0% ತೆರಿಗೆ. 0% ಅಂದರೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. ಇನ್ನು 33 ಔಷಧಿಗಳು, ಕ್ಯಾನ್ಸರ್ ಪೀಡಿತ ಔಷಧಿಗಳಿಗೂ ಕೂಡ ಇಲ್ಲಿ ತೆರಿಗೆ ಹಾಕೋದಿಲ್ಲ. ಅಂದರೆ ಕ್ಯಾನ್ಸರ್ಗೆ ನಿವಾರಕ ಔಷಧಿಗಳಿಗೂ ಕೂಡ ತೆರಿಗೆ ಹಾಕಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚಾಕ್ಲೇಟ್ಗೂ ಕೂಡ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ರು ಅಂತ ಇಲ್ಲಿ ನರೇಂದ್ರ ಮೋದಿಜಿಯವರು ಟ್ವೀಟ್ ಮಾಡಿದ್ದಾರೆ. ಅಭಿವೃದ್ಧಿಗಾಗಿ ಡಬಲ್ ಡೋಸ್ ಕೊಟ್ಟಿದ್ದೇವೆ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ GST 2ರ ಅಡಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಡಬಲ್ ಡೋಸ್ ಇದ್ದಂತೆ. ಕಾಂಗ್ರೆಸ್ ಈ ಹಿಂದೆ ಮಕ್ಕಳ ಚಾಕ್ಲೇಟ್ಗೂ ತೆರಿಗೆ ಹಾಕ್ತಿತ್ತು. ಆದರೆ ನಾವು ನೀತಿಯನ್ನು ಸರಳೀಕರಣ ಮಾಡಿ ತೆರಿಗೆಯನ್ನು ಕಡಿಮೆ ಮಾಡಿದ್ದೇವೆ. ಇದು ಸರಳ ಜೀವನ, ಗುಣಮಟ್ಟ ಜೀವನ, ಬೆಳವಣಿಗೆ, ಹೂಡಿಕೆ, ಉದ್ಯೋಗ ಸೃಷ್ಟಿಗೆ ರೀತಿ ನೆರವಾಗಲಿದೆ ಅಂತ ನರೇಂದ್ರ ಮೋದಿಜಿಯವರು ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಬೆಲೆಯಲ್ಲಿ ಭಾರಿ ಏರಿಕೆ ಇಳಿಕೆಯನ್ನು ಮಾಡಲಾಗ್ತಾ ಇದೆ. ಮತ್ತೆ ಇಲ್ಲಿ 40% ತೆರಿಗೆ ಹೊಸ ಸ್ಲ್ಯಾಬ್ ಇಲ್ಲಿ ಘೋಷಣೆ ಮಾಡಲಿದ್ದಾರೆ ಕೇಂದ್ರ ಸರ್ಕಾರದಿಂದ. ಇನ್ನು ಅಧಿಕೃತವಾಗಿ ಘೋಷಣೆ ಮಾಡೋದು ಬಾಕಿ ಇದೆ. ಹೌದು, ತಂಬಾಕು, ಸಿಗರೇಟು, ಗುಟ್ಕಾ ಮತ್ತು ಬೆಟ್ಟಿಂಗು, ಗ್ಯಾಂಬ್ಲಿಂಗು ಸೇರಿದಂತೆ ಇಲ್ಲಿ ಐಷಾರಾಮಿ ವಸ್ತುಗಳ ಮೇಲೆ 40% ತೆರಿಗೆ ಹಾಕಲಾಗುತ್ತೆ ಅಂತ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ನೀವು ಲೆಕ್ಕ ಹಾಕಿ, ಇಲ್ಲಿ ಏನಾದರೂ ಐಷಾರಾಮಿ ವಸ್ತು ಅಂದರೆ ವಿಮಾನ ಟಿಕೆಟ್ ದರ ಕೂಡ ಏರಿಕೆ ಮಾಡಲಾಗಿದೆ. ಅಂದರೆ ವಿಮಾನದಲ್ಲಿ ಯಾರಾದರೂ ಸಂಚಾರ ಮಾಡ್ತಾ ಇದ್ರೆ ಅವರಿಗೆ 40% ಇಲ್ಲಿ ತೆರಿಗೆ ಕೇಂದ್ರ ಸರ್ಕಾರ ಹಾಕುತ್ತೆ ಅಂತ ಹೇಳಲಾಗಿದೆ. ಇನ್ನು ಟೊಬ್ಯಾಕೋ, ಪಾನ್ ಮಸಾಲ ಈ ಥರ ಐಟಮ್ಸ್ಗಳ ಮೇಲೂ ಕೂಡ 40% ತೆರಿಗೆ ಬೀಳಲಿದೆ. ಇನ್ನು ಮದ್ಯಪಾನದ ಮೇಲೆ ಎಷ್ಟು ತೆರಿಗೆ ಬೀಳುತ್ತೆ ಅಂತ ಕಾದು ನೋಡಬೇಕು. 40% ತೆರಿಗೆ ಅಡಿಯಲ್ಲಿ ಯಾವುದೆಲ್ಲ ಐಟಮ್ಸ್ಗಳು ಬರುತ್ತೆ ಅಂತ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಸೊ ಅದು ಬಂದ ಮೇಲೆ ನಾವು ನಿಮಗೆ ಮಾಹಿತಿ ಹೇಳ್ತೀವಿ. ಮತ್ತೆ ಇಲ್ಲಿ ಜೂಜಾಟ, ಮತ್ತೆ ಇಲ್ಲಿ ಕುದುರೆ ರೇಸ್ ಕಟ್ಟಿ ಬೆಟ್ಟಿಂಗ್ ಆಡ್ತಾರಲ್ಲ, ಅದರ ಮೇಲೆ 40% ತೆರಿಗೆ ಕೇಂದ್ರ ಸರ್ಕಾರ ಹಾಕಲಿದೆ ಎಂಬುವ ಮಾಹಿತಿ ಇಲ್ಲಿ ಬಂದಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ GST ಪ್ರಮಾಣದಲ್ಲಿ ಕೆಲವೊಂದು ಏರಿಕೆಯನ್ನು ಕೂಡ ಮಾಡಿದ್ದಾರೆ, ಕೆಲವೊಂದು ಇಳಿಕೆ ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ಶ್ರೀಮಂತರಿಗೆ ಮತ್ತಷ್ಟು ತೆರಿಗೆ ಹೊರೆ ಕೇಂದ್ರ ಸರ್ಕಾರ ಮಾಡಿದೆ. ಆದರೆ ಬಡ ಜನತೆಗೆ ಇಲ್ಲಿ ನಿರಾಳ ಅಂತಾನೆ ಹೇಳ್ಬೋದು. ಬಡ ಜನತೆಗೆ ತೆರಿಗೆಯಲ್ಲಿ ಭಾರಿ ಇಳಿಕೆ ಕೂಡ ಇಲ್ಲಿ ಮಾಡಿರುವಂಥದ್ದು ನಾವು ನೋಡ್ಬೋದು. ವೀಕ್ಷಕರೇ, ಒಟ್ಟಾರೆ ಹೇಳೋದಾದರೆ ಸಣ್ಣ ಕಾರು ಖರೀದಿ ಮಾಡ್ತೀರಾ, ಮನೆ ಕಟ್ತೀರಾ, ರೇಟ್ ಇಲ್ಲಿ ಇಳಿಕೆ ಮಾಡಲಿದ್ದಾರೆ. ಅಂದರೆ ಮನೆ ಕಟ್ಟಡಕ್ಕೆ ಕಟ್ಟುವ ಸಾಮಗ್ರಿಗಳ ರೇಟನ್ನು GSTಯನ್ನು ಇಳಿಕೆಯನ್ನು ಮಾಡಲಾಗಿದೆ. ವಿಮಾನ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ. ಐಷಾರಾಮಿ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಮಾಡಿದ್ದಾರೆ. ಬೈಕ್ ಕಾರುಗಳ ಬೆಲೆಯಲ್ಲಿ ಇಳಿಕೆ ಮಾಡಿದ್ದಾರೆ. ಅದು ಕೂಡ ಸ್ವಲ್ಪ CCಗಳ ಮೇಲೆ ಬರುತ್ತೆ. ಐಸ್ ಕ್ರೀಮ್, ಕೇಕ್ ದರ ಕೂಡ ಇಳಿಕೆ ಮಾಡಲಾಗಿದೆ. ಸಿನಿಮಾ, ಹೋಟೆಲ್, ರೂಮ್ ಕೂಡ ಇಳಿಕೆ ಮಾಡಲಾಗಿದೆ. TV ಖರೀದಿ ಮಾಡ್ತೀರಾ ಹೊಸದಾಗಿ, ಅದು ಕೂಡ ರೇಟ್ ಕಡಿಮೆ ಆಗುತ್ತೆ. AC ಕೂಡ ಕಡಿಮೆ ಆಗುತ್ತೆ. ನೀವೇನಾದರೂ ಹೊಸದಾಗಿ ಖರೀದಿ ಮಾಡಲು ಪ್ಲ್ಯಾನ್ ಮಾಡ್ತಾ ಇದ್ರೆ ಸೆಪ್ಟೆಂಬರ್ 22ರ ನಂತರ ಪ್ಲ್ಯಾನ್ ಮಾಡಿ. ಎದಕ್ಕಂದರೆ ತೆರಿಗೆ ನಿಮಗೆ ಕಡಿಮೆ ಬೀಳುತ್ತೆ. ಮತ್ತು ಯಾರಾದರೂ ವಿಮೆಯನ್ನು ಮಾಡಿಸ್ತೀರಾ, ನಿಮ್ಮ ಒಂದು ವಿಮೆ ಮಾಡಿಸ್ತೀರಾ ಅಂದರೆ ಅದಕ್ಕೆ 0%, ಮೊದಲು 18% ತೆರಿಗೆ ಇತ್ತು, ಈಗ ಅದನ್ನು 0 ಮಾಡಿದ್ದಾರೆ. ಮತ್ತೆ ವೀಕ್ಷಕರೇ, ಬಂಗಾರದ ಬೆಲೆ ಮತ್ತೆ ಏರಿಕೆಯಾಗಿ ಈಗ ಬರೋಬ್ಬರಿ 1,07,000 ರೂಪಾಯಿ ಆಗಿದೆ. ಹೌದು, 1,07,000 ರೂಪಾಯಿ ಬಂಗಾರದ ಬೆಲೆ. ಸಾರ್ವಕಾಲಿಕ ದಾಖಲೆ ಮುರಿದ ಬಂಗಾರದ ಬೆಲೆ ಅಂತಾನೆ ಹೇಳ್ಬೋದು. ಇಷ್ಟೊಂದು ಬೆಲೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಂಗಾರದ ರೇಟಲ್ಲಿ ಏರಿಕೆ ನಾವು ಇಲ್ಲಿ ಕಾಣಬಹುದು. ಅಂದರೆ 10 ಗ್ರಾಮ್ ಚಿನ್ನ 1,08,000 ರೂಪಾಯಿ ಗಡಿಯತ್ತ ಬಂದಿದೆ. ಇನ್ನು 22 ಕ್ಯಾರೆಟ್ ಚಿನ್ನ
98,000 ರೂಪಾಯಿ ಗಡಿ ದಾಟಿ 1 ಲಕ್ಷ ಗಡಿಯತ್ತ ಸಾಗ್ತಾ ಇದೆ. ಇನ್ನು ಬೆಳ್ಳಿ ದರ 1,26,000 ರೂಪಾಯಿ ಗಡಿಗೆ ಬಂದಿದೆ. ಇನ್ನು ಮುಂದೆ ನೀವು ಹೊಸ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದರೆ ಹೊಸ ಬೆಳ್ಳಿ ಖರೀದಿ ಮಾಡೋದಕ್ಕೆ ಇಲ್ಲಿ ನಿಮಗೆ ಹಾಲ್ ಮಾರ್ಕ್ ಕೂಡ ಕಡ್ಡಾಯವಾಗಿ ಮಾಡಲಾಗಿದೆ. ಅಂದರೆ ಹಾಲ್ ಮಾರ್ಕ್ ಕಡ್ಡಾಯ, ಹಾಲ್ ಮಾರ್ಕ್ ಇರುವ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಜನರಿಗೆ ಇಲ್ಲಿ ಮೋಸ ಆಗೋದಿಲ್ಲ ಅಂತಲೇ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಹೀಗಾಗಿ ನೀವೇನಾದರೂ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದರೆ ಅಲ್ಲೂ ಕೂಡ ನೀವು ಹಾಲ್ ಮಾರ್ಕನ್ನು ಚೆಕ್ ಮಾಡಿ ಹಾಲ್ ಮಾರ್ಕ್ ಇರುವ ಒಂದು ಬೆಳ್ಳಿಯನ್ನು ಮಾರಾಟ ಮಾಡುವಂತೆ ಕೇಂದ್ರ ಸರ್ಕಾರ ಅಂಗಡಿಗಾರರಿಗೆ ಒಂದು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಬೆಳ್ಳಿ ಬಂಗಾರದ ಬೆಲೆಯಂತೂ ಭಾರಿ ಏರಿಕೆಯಾಗಿದೆ. ಸಾರ್ವಕಾಲಿಕ ದಾಖಲೆ ಮುರಿದ ಬಂಗಾರ ಮತ್ತು ಬೆಳ್ಳಿ ದರ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ ಎಷ್ಟಾಗಬೇಕು, ಹಾಗೆ 1 kg ಬೆಳ್ಳಿ ದರ ಎಷ್ಟಾಗಬೇಕು ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ.